ಧಾರವಾಡದಲ್ಲಿ ಹಣ್ಣುಗಳ ರಾಜನೆಂದೇ ಕರೆಯುವ ಮಾವಿನ ಹಣ್ಣಿನ ದರ್ಬಾರ್ ಧಾರವಾಡದ ಮಾವು ಮೇಳಕ್ಕೆ ಡಿಸಿ ದಿವ್ಯಪ್ರಭು ಚಾಲನೆ. ಈಗೇನಿದ್ರು ಮಾರುಕಟ್ಟೆಯಲ್ಲಿ ಹಣ್ಣುಗಳ ರಾಜ ಮಾವಿನ ಹಣ್ಣಿನ ದರ್ಬಾರ್ ಜೋರಾಗಿದೆ. ವಿವಿಧ ಬಗೆಯ ಮಾವಿನ ಹಣ್ಣುಗಳು ಈಗ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದು, ಇದರ ಮಧ್ಯೆ ಧಾರವಾಡದ ತೋಟಗಾರಿಕಾ ಇಲಾಖೆಯು ಮಾವು ಮೇಳ ಹಮ್ಮಿಕೊಂಡಿದ್ದು, ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಪ್ರಭು ಅವರು ಮೇಳಕ್ಕೆ ಚಾಲನೆ ನೀಡಿದರು. ಧಾರವಾಡ ತೋಟಗಾರಿಕಾ ಇಲಾಖೆ ನೇತೃತ್ವದಲ್ಲಿ ಮಾವು ಮೇಳವನ್ನ ಇಲಾಖೆ ಆವರಣದಲ್ಲಿಯೇ ನಡೆಸಲಾಗುತ್ತಿದ್ದು, ಈ ಮಾವು ಮೇಳಕ್ಕೆ ಜಿಲ್ಲಾಧಿಕಾರಿ ದಿವ್ಯಪ್ರಭು ಚಾಲನೆ ನೀಡಿದರು. ಧಾರವಾಡ ಜಿಲ್ಲೆಯ ವಿವಿಧ ತಾಲೂಕಿನ ಮಾವು ಬೆಳೆಗಾರರು ತಾವು ಬೆಳೆದ ಮಾವಿನ ಹಣ್ಣನ್ನ ಇಲ್ಲಿ ಮಾರಾಟಕ್ಕೆ ತಂದಿದ್ದಾರೆ. ಜಿಲ್ಲಾಧಿಕಾರಿ ದಿವ್ಯಪ್ರಭು ಅವರು ಮಾವಿನ ಹಣ್ಣನ್ನ ಕಟ್ ಮಾಡಿ ಆಪೂಸ್ ಮಾವಿನ ಹಣ್ಣಿನ ರುಚಿಸವಿದ್ರು. ಮಾವು ಮೇಳಕ್ಕೆ ಆಪೂಸ್, ರಸಪುರಿ, ನೀಲಂ, ಮಲ್ಗೋವಾ, ಶುಗರ್ ಬೇಬಿ, ದಿಲಪಸಂದ್, ಕಿಶನ್ ಬಾಗ್, ತೋತಾಪುರಿ, ಸುಂದರ್ ಶಾ, ಪೈರಿ, ಸುವರ್ಣ ರೇಖಾ, ಸಿಂಧು, ನಿರಂಜನ ಸೇರಿದಂತೆ ಅನೇಕ ತಳಿಯ ಮಾವಿನ ಹಣ್ಣು ಮತ್ತು ಉಪ್ಪಿನಕಾಯಿ ಹಾಕುವ ತಳಿಗಳು ಮಾವು ಮೇಳದಲ್ಲಿ ಮಾರಾಟಕ್ಕೆ ಬಂದಿದ್ದವು. ಮಾವು ಮೇಳಕ್ಕೆ ಚಾಲನೆ ನೀಡಿದ ನಂತರ ಮಾಹಿತಿ ನೀಡಿದ ಜಿಲ್ಲಾಧಿಕಾರಿ ದಿವ್ಯಪ್ರಭು, ಜಿಲ್ಲೆಯಲ್ಲಿ ಈ ಬಾರಿ 29,000 ಟನ್ ಮಾವು ಉತ್ಪಾದನೆಯಾಗಿದೆ. ಮಾವು ಬೆಳೆಗಾರರಿಗೆ ಲಾಭ ಸಿಗಲಿ ಎಂಬ ಉದ್ದೇಶದಿಂದ ಮಾವು ಮೇಳ ಹಮ್ಮಿಕೊಳ್ಳಲಾಗಿದೆ. ಇದರಿಂದ ಮಾವು ಬೆಳೆಗಾರರಿಗೆ ಅನುಕೂಲವಾಗಲಿದೆ ಎಂದರು. ಇನ್ನು ಮಾವು ಮೇಳದಲ್ಲಿ ಸಾರ್ವಜನಿಕರು ಹಣ್ಣು ಖರೀದಿಯಲ್ಲಿ ಬ್ಯುಸಿಯಾಗಿರುವ ದೃಶ್ಯಗಳು ಕಂಡುಬಂದವು. ಜಿಲ್ಲೆಯಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಇವತ್ತು ಮಾವು ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಈ ಒಂದು ಮೇಳ ಇವತ್ತಿಂದ ಹಿಡಿದು ಅಂದ್ರೆ 13ನೇ ತಾರೀಕು ಮೇಯಿಂದ ಹಿಡಿದು 17ನೇ ತಾರೀಕು ಮೇವರೆಗೆ 5 ದಿವಸಗಳ ಕಾಲ ನಡೆಯಲಿದೆ. ಈ ಒಂದು ಮೇಳ ಪ್ರತಿ ವರ್ಷನೂ ನಾವು ನಡೆಸ್ತಾ ಬಂದಿದ್ದೀವಿ. ಬಟ್ ಸುಮಾರು ಕೆಲವೊಂದು 3-4 ವರ್ಷದಿಂದ ಆಗಿರಲಿಲ್ಲ. ಹಾಗೆ ಹೋದ ವರ್ಷದಿಂದ ಮತ್ತೆ ಅದನ್ನು ನಾವು ಚಾಲನೆ ಕೊಟ್ಟಿದ್ದೀವಿ. ಈ ವರ್ಷನೂ ಕೂಡ ಮಾವು ಬೆಳೆಗಾರರು ಹಾಗೂ ನಮ್ಮ ಸಾರ್ವಜನಿಕರಿಂದ ಬೇಡಿಕೆ ಇದ್ದಿರುವ ಹಿನ್ನೆಲೆಯಲ್ಲಿ ಈ ಒಂದು ಮಾವು ಮೇಳವನ್ನು ಈ ಒಂದು ಸಂದರ್ಭದಲ್ಲಿ ಆಯೋಜನೆಯನ್ನು ನಾವು ಮಾಡಿದ್ದೀವಿ. ಸುಮಾರು 30 ಸ್ಟಾಲ್ಗಳಲ್ಲಿ ಈಗಾಗಲೇ ಮಾವು ಬೆಳೆಗಾರರು ಈಗ ಸ್ಟಾಲ್ಸ್ ಎಲ್ಲ ಕೂಡ ಹಾಕಿದ್ದಾರೆ. ಒಳ್ಳೆಯ ಒಂದು ರೆಸ್ಪಾನ್ಸ್ ಕೂಡ ಇದೆ. ಇದು ರೈತರಿಗೆ ಕೂಡ ಅನುಕೂಲ ಆಗ್ತದೆ, ಮಾವು ಬೆಳೆಗಾರರಿಗೆ. ಅದಲ್ಲದೆ ಸಾರ್ವಜನಿಕರು ಯಾರು ಕನ್ಸ್ಯೂಮರ್ಸ್ ಇದ್ದಾರೆ ಅವರಿಗೆ ಕೂಡ ಕರೆಕ್ಟ್ ಆದ ಒಂದು ಬೆಳೆನಲ್ಲಿ ಇದು ಮಾವು ಸಿಕ್ಕೋದಕ್ಕೆ ಇದು ಒಂದು ಅವಕಾಶ ಆಗ್ತದೆ. ಸೊ ಈಗಾಗಲೇ ನಾವು ಧಾರವಾಡ ಜಿಲ್ಲೆಯಲ್ಲಿ ನೋಡಿದೀವಿ ಅಂದ್ರೆ ಸುಮಾರು 12,000 ಹೆಕ್ಟೇರ್ಗಳಲ್ಲಿ ಮಾವು ಬೆಳೆಯನ್ನು ಬೆಳೀತಾ ಇದ್ದೀವಿ. ಸುಮಾರು 9,000 ರೈತರು ಮಾವು ಬೆಳೆಗಾರರು ನಮ್ಮ ಜಿಲ್ಲೆನಲ್ಲಿ ಇದ್ದಾರೆ. ಈ ಸತಿ ನಾವು ಜಿಲ್ಲೆಯ ಒಂದು ಇಳುವರಿಯನ್ನು ನಾವು ನೋಡಿದಾಗ ಸುಮಾರು 29,000 ಟನ್ಗಳು ನಮಗೆ ಇಳುವರಿ ಆಗಿರುವುದಾಗಿ ತೋಟಗಾರಿಕೆ ಇಲಾಖೆಯವರು ಅಂದಾಜನ್ನು ಮಾಡಿದ್ದಾರೆ. ಈಗ ನಾವು ಸರಾಸರಿಯಾಗಿ ನಾವು ನೋಡಿದ್ರೆ ಸಾಮಾನ್ಯವಾಗಿ ಒಂದು ಏಕರಿಗೆ 4 ಟನ್ ಅಂತ ಇಳುವರಿ ಸಿಗ್ತದೆ. ಬಟ್ ಈ ವರ್ಷ ತಾಪಮಾನದ ಒಂದು ವಿಪರೀತದಿಂದ ಸ್ವಲ್ಪ ಇಳುವರಿಯನ್ನು ಕಡಿಮೆಯಾಗಿ ಪರ್ ಏಕರಿಗೆ 1 ಟನ್ ಅಂತ ಸಿಕ್ಕಿದೆ ಎಂಬುದು ಕೂಡ ತೋಟಗಾರಿಕೆ ಇಲಾಖೆಯಿಂದ ನಮಗೆ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಈಗ ಏನು ನಮಗೆ 29,000 ಟನ್ಗಳು ಉತ್ಪನ್ನ ಆಗಿದೆ, ಅದನ್ನು ಒಳ್ಳೆಯ ಒಂದು ಬೆಳೆ ರೈತರಿಗೆ ಸಿಗ್ಬೇಕು ಅಂತ ಒಂದು ಉದ್ದೇಶದಿಂದ ಈ ಒಂದು ಮೇಳವನ್ನು ಕೂಡ ಆಯೋಜನೆ ಮಾಡಿದೀವಿ. ಅದಲ್ಲದೆ ಈಗ ನಮ್ಮ ಜಿಲ್ಲೆನಲ್ಲಿ ಮಾವು ಅಭಿವೃದ್ಧಿ ಕೇಂದ್ರ ಕೂಡ ಸರ್ಕಾರದಿಂದ ನಮಗೆ ಸ್ಯಾಂಕ್ಷನ್ ಆಗಿದೆ. ಸೊ ಈಗಾಗಲೇ ನಾವು ಕುಂಬಾಪುರ ಅಂತ ಧಾರವಾಡ ತಾಲೂಕಲ್ಲಿ ಕೂಡ ಜಾಗವನ್ನು ಕೂಡ ನಿಗದಿಪಡಿಸಿದೀವಿ. ಅದಕ್ಕೆ 7 ಕೋಟಿ ರೂಪಾಯಿ ಕೂಡ ಸರ್ಕಾರದ ಅನುದಾನ ಬಂದಿದೆ. ಹಾಗಾಗಿ ಆದಷ್ಟು ಶೀಘ್ರ ಇದೊಂದು ಕಟ್ಟಡ ನಿರ್ಮಾಣ ಕಾಮಗಾರಿ ಕೂಡ ಪ್ರಾರಂಭವಾಗಲಿದೆ. ಈ ಒಂದು ಮಾವು ಅಭಿವೃದ್ಧಿ ಕೇಂದ್ರದಿಂದ ಧಾರವಾಡ ಜಿಲ್ಲೆ ಅಲ್ಲದೆ ಈ ಭಾಗದಲ್ಲಿ ಇರುವ ಅಕ್ಕಪಕ್ಕದ ಜಿಲ್ಲೆ ಹಾಗೂ ಈ ಒಂದು ಭಾಗದಲ್ಲಿ ಇರುವ ಎಲ್ಲಾ ಮಾವು ಬೆಳೆಗಾರರಿಗೆ ಕೂಡ ಬೇಕಾಗಿರುವ ಎಲ್ಲ ಸವಲತ್ತನ್ನು ನೀಡುವ ನಿಟ್ಟಿನಲ್ಲಿ ಈ ಒಂದು ಮಾವು ಅಭಿವೃದ್ಧಿ ಕೇಂದ್ರ ಕೂಡ ಸರ್ಕಾರ ವತಿಯಿಂದ ಸ್ಯಾಂಕ್ಷನ್ ಮಾಡಿದ್ದಾರೆ. ಇದರಲ್ಲಿ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ ಇರ್ಬೋದು, ಆಮೇಲೆ ಹಣ್ಣು ಮಾಡುವಂಥದ್ದು ಹಾಗೂ ರೈತರಿಗೆ ಗ್ರೇಡಿಂಗ್ ಫೆಸಿಲಿಟೀಸ್ಗಳು ಹಾಗೂ ಮಾವು ಬೆಳೆಗಳ ಬಗ್ಗೆನ ಒಂದು ತರಬೇತಿ, ಅವರಿಗೆ ಬೇಕಾಗಿರುವ ಎಲ್ಲ ಮಾಹಿತಿಯನ್ನು ನೀಡುವಂಥದಕ್ಕೆ ಒಂದು ಸಮಗ್ರವಾದ ಒಂದು ಮಾವು ಅಭಿವೃದ್ಧಿ ಕೇಂದ್ರ ಕೆಲಸ ನಿರ್ವಹಿಸ್ತದೆ. ಸೊ ಹಾಗಾಗಿ ಇನ್ನು ಮುಂದಿನ ದಿವಸಗಳಲ್ಲಿ ಕೂಡ ರೈತರಿಗೆ, ಮಾವು ಬೆಳೆಗಾರರಿಗೆ ಅವರಿಗೆ ಬೇಕಾದ ಒಂದು ಸಹಕಾರವನ್ನು ಸಕ್ರಿಯವಾಗಿ ನೀಡೋದಕ್ಕೆ ಧಾರವಾಡ ಜಿಲ್ಲೆಯಲ್ಲಿ ಇಲ್ಲಿ ಪ್ರಾರಂಭ ಆಗಲಿರುವ ಈ ಒಂದು ಮಾವು ಅಭಿವೃದ್ಧಿ ಕೇಂದ್ರ ಕೂಡ ಅವ್ರಿಗೆ ಸಹಕಾರ ಆಗಲಿದೆ. ಹಾಗಾಗಿ ಈ ಒಂದು 5 ದಿವಸ ನಡೆಯಲಿರುವ ಮಾವು ಮೇಳವನ್ನು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಹಾಗೂ ಅಕ್ಕಪಕ್ಕದ ಜಿಲ್ಲೆಯವರು ಕೂಡ ಇದನ್ನು ಸದುಪಯೋಗ ಪಡಿಸಿಕೊಂಡು ತಾವು ಎಲ್ಲರೂ ಕೂಡ ಮಾವು ಮೇಳದಲ್ಲಿ ಭಾಗವಹಿಸಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಕಳಕಳಿಯಿಂದ ಕೋರ್ತೇನೆ. ಸ್ಪೆಷಲ್ ಅಂತ ಹೇಳಿ ಏನಾದರೂ ಮಿಯಾಜಾಕಿ ಅನ್ನೋದು 2.5 ಲಕ್ಷ ರೂಪಾಯಿ ನಾವು ಮಾವು ಮೇಳದಲ್ಲಿ ಒಂದು ಪ್ರದರ್ಶನ ಕೂಡ ಒಂದು ಸಣ್ಣ ಎಕ್ಸಿಬಿಷನ್ ಟೈಪ್ ಅಲ್ಲಿ ಇಟ್ಟಿದೀವಿ. ನಮ್ಮ ಜಿಲ್ಲೆನಲ್ಲಿನೇ ಒಂದು ತುಂಬಾ ಒಂದು ಪ್ಯಾಷನ್ ಆಗಿ ತಗೊಂಡು ಮಾವು ಬೆಳೆಗಳನ್ನು ಬೆಳೆಯುವ ಶ್ರೀ ಗಾಂವ್ಕರ್ ಅವರು ಕೂಡ ಇಲ್ಲಿ ನಮ್ಮ ಜೊತೆಗೆ ಬಂದಿದ್ರು. ಅವರು ಒಂದು 100 ವೆರೈಟಿಯನ್ನು ಬೆಳೆದಿದ್ದಾರೆ, ಅವರ ಒಂದು ಹೊಲದಲ್ಲಿನೇ ಬೆಳೆದಿದ್ದಾರೆ. ಸೊ ಅದನ್ನ ಇವತ್ತು ಪ್ರದರ್ಶನ ಮಾಡಿದೀವಿ. ಅದರಲ್ಲಿ ಸ್ವರ್ಣ ರೇಖಾ, ಮಿಯಾಜಾಕಿ ಮುಂತಾದ ತುಂಬಾ ಹೈ ಕ್ವಾಲಿಟಿ ಹಾಗೂ ಹೈ ಪ್ರೈಸ್ ಇರುವ ವೆರೈಟೀಸ್ ಗಳನ್ನು ಅವರು ಬೆಳೆದಿದ್ದಾರೆ.
ಅದಕ್ಕೆ ಕೂಡ ಮಾರ್ಕೆಟ್ ಅಲ್ಲಿ ಅವ್ರ ಹತ್ರ ಸಂವಾದ ಮಾಡುವಾಗ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇರುವುದಾಗಿನೂ ಹೇಳ್ತಾ ಇದ್ದಾರೆ. ಸೊ ಆ ಕುರಿತು ಎಲ್ಲ ರೈತರಿಗೆ ಕೂಡ ಮಾವು ಬೆಳೆಗಾರರಿಗೆ ಒಂದು ಇದರ ಬಗ್ಗೆನ ಒಂದು ಮಾಹಿತಿಯನ್ನು ನೀಡೋದಕ್ಕೆ ಆದಷ್ಟು ಶೀಘ್ರದಲ್ಲಿ ಅವರ ಒಂದು ಜಾಗಕ್ಕೆ ನಾವು ಕೂಡ ಭೇಟಿ ಕೊಟ್ಟು ಆಸಕ್ತಿ ಇರುವ ರೈತರಿಗೆ ಅಲ್ಲಿ ಕರ್ಕೊಂಡು ಹೋಗಿ ಅವ್ರಿಗೆ ಕೂಡ ಈ ತಿಳುವಳಿಕೆ ಮಾಡುವಂತದಕ್ಕೆ ಕೂಡ ಒಂದು ತೋಟಗಾರಿಕೆ ಇಲಾಖೆಯಿಂದ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಸೊ ಅದರಿಂದ ಎಲ್ಲರಿಗೆ ಕೂಡ ಅನುಕೂಲ ಆಗ್ಲಿ, ಮುಂದಕ್ಕೆ ಸುಮಾರು ವೆರೈಟೀಸ್ ಅನ್ನು ಬೆಳೆಯಲಿ ಅಂತ ಅವ್ರು ಮಾತಾಡುವಾಗ ಒಂದು ಹೇಳಿದ್ರು. ಧಾರವಾಡ ಜಿಲ್ಲೆಯ ಒಂದು ಹವಾಮಾನದ ಒಂದು ಸ್ಪೆಷಾಲಿಟಿ ಏನಿದೆ ಅಂದ್ರೆ ಯಾವ ವೆರೈಟಿ ಇದ್ರೂ ಕೂಡ ಇಲ್ಲಿ ಬೆಳೀತಾ ಇದೆ, ಯಾವುದೇ ಅಡೆತಡೆ ಇಲ್ಲದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾವು ಇಲಾಖೆ ವತಿಯಿಂದ ಕೂಡ ಅದನ್ನು ಆಲೋಚನೆ ಮಾಡಕ್ಕೆ ಹೇಳಿದೀವಿ. ಹಾಗಾಗಿ ಯಾವುದು ನಮ್ಮ ಸಿಟಿಗೆ, ನಮ್ಮ ಒಂದು ವೆದರ್ ಕಂಡೀಷನ್ಗೆ ಯಾವುದು ಸೂಟಬಲ್ ವೆರೈಟೀಸ್ ಇದೆ ಅದನ್ನು ಸೆಲೆಕ್ಟ್ ಮಾಡಿ ಅವರಿಗೆ ನಾವು ಹೇಳುವ ಮುಖಾಂತರ ಇನ್ನೂ ಕೂಡ ರೈತರಿಗೆ ಒಳ್ಳೆಯ ಒಂದು ಬೆಳೆ ಸಿಗುವುದಕ್ಕೆ ಅವಕಾಶ ಇರುತ್ತೆ. ಮಿಯಾಜಾಕಿ ಅಂತ ಏನಿದೆ